ಮಾಡ್ಕೊಂಡು ಬಂದಿದ್ದೀವಿ. ಇಟ್ ಇಸ್ ನಾಟ್ ಎ ಕಮ್ಯುನಲ್ ಇಶ್ಯೂ. ಬೇರೆ ರಾಜ್ಯಕ್ಕೂ ಚರ್ಚೆ ನೀವು ಹೋದ್ರೆ ಸರ್ ಚರ್ಚೆ ಆಗುತ್ತೆ ಅಂತಂದ್ರೆ ನೀವು ಮೋಸ್ಟ್ ಆಗಿದ್ದೀರಾ, ಅದಕ್ಕೆ ಚರ್ಚೆ ಮಾಡ್ತಾ ಇದಾರೆ ಮಾತಾಡೋದ್ರಿಂದ ಕುಂಭಮೇಳ, ನಮ್ಮ ನೀರು, ಗಂಗಾಜಲ, ಕಾವೇರಿ ಇವೆಲ್ಲ ನಮ್ಮ ಪವಿತ್ರವಾದಂತಹ ನದಿಗಳು. ಏನೋ ಮೊದಲಿಂದ ಕೂಡ ಒಂದು ಪದ್ಧತಿ ಅವರ ಧರ್ಮದಲ್ಲಿ ಬಂದಿದೆ. ಅಷ್ಟು ಬಿಟ್ಟು ಅದ್ರಲ್ಲಿ ಯಾವ ರಾಜಕಾರಣ ಇಲ್ಲ, ಯಾವ ರಾಜಕಾರಣ ಬೆಳೆಸ. ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ಇದರಿಂದ ಪೊಲಿಟಿಕಲೈಸ್ ಮಾಡ್ಕೊಂಡು ಈ ಗಣೇಶನ ಹಬ್ಬ ಮಾಡ್ತಾ ಇದ್ರು, ಶಿವರಾತ್ರಿ ಹಬ್ಬ ಮಾಡ್ತಾ ಇದ್ವಿ. ಈಗ ನಮ್ಮ ಸ್ಪೀಕರ್ ಅವರು ಕುಂಭಮೇಳಕ್ಕೆ ಬಂದಿದ್ರು. ಸ್ಪೀಕರ್ ಹೇಳೋದು ಕುಂಭಮೇಳಕ್ಕೆ ಹೋಗ್ಬೇಕು ಡಿಕ್ಕೆ ಅಂತ. ನನಗೆ ಪರ್ಸನಲ್ ಆಗಿ ಡೆಪ್ಯೂಟಿ ಇವರು ಫೈನಾನ್ಸ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಅಲ್ಲಿ ಆರ್ಗನೈಸೇಷನ್ ನೋಡ್ಕೊಂಡು ಬಂದಿದ್ದೀನಿ. ಹೆಂಗ್ ಆರ್ಗನೈಸೇಷನ್ ಮಾಡಿದೆ ಎಲ್ಲರೂ ಅಷ್ಟೇ. ಕೂಡ ಆರ್ತಿ ಬಗ್ಗೆ ನಾನು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಕಾವೇರಿ ಆರ್ತಿ ಮಾಡ್ಬೇಕು ಅಂತಿದ್ದೀವಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬಂದಿದ್ದೀವಿ. ಟ್ರಾವೆಲ್ ಮತ್ತೊಂದು ವಿಚಾರ ಇಲ್ಲ, ಅನುಭವ ನೋಡಿದಾಗ ಕಣ್ಣಲ್ಲಿ ನೋಡಿದಾಗೆ ಸಾವಿರ ವಿರೋಧ ಮಾಡ್ತೀವಿ, ಸಾವಿರ ಜನ ವಿರೋಧ ಮಾಡ್ಲಿ. ನನ್ನ ನಂಬಿಕೆ, ಈಗ ನಾನು ನೋಡಂಕೇರ ಮಠಕ್ಕೆ ಹೋಗ್ತೀನಿ, ನಮ್ಮವರೇ ಕೇಳ್ತಾರೆ ನಮ್ಮ ಮಠಕ್ಕೆ ಬರಲ್ಲ ನೀನು, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಟ್ಸ್ ಮೈ ಬಿಲೀಫ್. ನನಗೆ ಎಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು. ಈಗ ನನ್ನ ಕ್ಷೇತ್ರದಲ್ಲಿ ನನಗೆ ವೋಟ್ ಹಾಕಿದವರೆಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಪ್ಪ. 90% ವೋಟ್ ಹಾಕ್ತಾರೆ. ನನ್ನ ಕ್ಷೇತ್ರದಲ್ಲಿ 99% ಬ್ರಾಹ್ಮಣರು ನನ್ಗೆ ವೋಟ್ ಹಾಕ್ತಾರೆ. ಗೊತ್ತಾ ನಿಮ್ಗೆ? 99% ಬ್ರಾಹ್ಮಣ್ಸ್ ನಮ್ಮ ಕ್ಷೇತ್ರದ ವೋಟ್. ಹಂಗ ಬ್ರಾಹ್ಮಣರೆಲ್ಲ ಬಿಜೆಪಿ ಅಂತ ಮಾಡ್ಬೇಕು. ಹೆಂಗ್ ಗೊತ್ತು? ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ. ನಾನೇನಿದ್ರು ನೀತಿ ಮೇಲೆ ರಾಜಕಾರಣ ಮಾಡೋದು. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಎಲ್ಲ ಪಾರ್ಟಿ, ಕಾಂಗ್ರೆಸ್ ಧರ್ಮ ಅಂದ್ರೆ ಎಲ್ಲರೂ ಧರ್ಮ. ಪಕ್ಷ ಬೇರೆ, ನಮ್ಮ ಪಕ್ಷದಲ್ಲೂ ಕೂಡ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗೋದು ನಮ್ಮ ಪಕ್ಷದ ವಿಚಾರ. ನಾವು ಯಾರಿಗೆ ಸ್ಥಾನ ಕೊಡ್ಬೇಕಾದ್ರೆ ಎಲ್ಲಾ ಧರ್ಮದವ್ರಿಗೂ ಲೆಕ್ಕ ಹಾಕಿ ನಾವು ಕೊಡೋದು. ಈಗ ಸರ್ಕಾರ ಈ ವಿಧಾನಸೌಧದಲ್ಲಿ ನಾನು ಕೂತಿದ್ದೀನಿ, FTC ಯಾವ ನೀತಿ ಧಾರ್ಮಿಕತೆ ಇಲಾಖೆನ ಮುಚ್ಚಿಬಿಡಿ, ವಕ್ಫ್ ಬೋರ್ಡ್ನ ಮುಚ್ಚಿಬಿಡಿ. ಮತ್ತೆ ಬಿಜೆಪಿ ಯಾಕೆ ಧಾರ್ಮಿಕ ವಕ್ಫ್ ಬೋರ್ಡ್ನ ಮುಚ್ಚಕ್ಕಾಗಲಿಲ್ಲ? ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ನ ಯಾಕೆ ಮುಚ್ಚಕ್ಕಾಗಲಿಲ್ಲ? ಒಂದ್ ಸೀಟ್ ಕೊಡದೇ ಇರ್ಬೋದು, ಅವರು ಮುಸ್ಲಿಮ್ಸ್ಗೂ ಕೊಡದೇ ಇರ್ಬೋದು, ಕ್ರಿಶ್ಚಿಯನ್ಸ್ಗೂ ಕೊಡದೇ ಇರ್ಬೋದು. ಬಟ್ ವೈ ದೇ ಡಿಡ್ ನಾಟ್ ಕ್ಲೋಸ್? ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ರೈಟ್. ಈ ದೇಶದಲ್ಲಿ ಎಲ್ಲಾ ವರ್ಗರು, ಈಗ ಅವ್ರು ಬೇರೆ ನೀರು ಕುಡಿತಾರ, ನಾನ್ ಬೇರೆ ನೀರು ಕುಡಿತೀನ? ಈ ಭೂಮಿಗೆ ಏನಾದ್ರು ಜಾತಿ ಇದೆಯಾ? ಭೂಮಿಗೆ ಏನಾದ್ರು ಧರ್ಮ ಇದೆಯಾ? ಗಾಳಿಗೆ ನೋಡ್ರಿ, ಹಿಂದೆ SM ಕೃಷ್ಣ ಕಾಲದಲ್ಲಿ ಪಾಂಚಜನ್ಯ ಅಂತ ಹೆಸರು, ಪಾಂಚಜನ್ಯ ಯಾತ್ರೆ ಮಾಡಿದ್ರು. ಸಿದ್ದರಾಮಯ್ಯ ಕೈಲಿ ಇವರು ನಮ್ಮ CM ಕೈಲಿ ಶಂಕ ಮುಗಿಸಿದೆ. ಕೆಲವೆಲ್ಲ ಹೋಗಿ ಸೋನಿಯಾ ಗಾಂಧಿ ಅವರು ಕಂಪ್ಲೇಂಟ್ ಹೇಳಿದ್ರು. ಪಾಂಚಜನ್ಯ ಅಂತ ಅಂದ್ರೆ ಬಿಜೆಪಿ ಇದು RSS ಪತ್ರಿಕೆ ನಾವು ಮೋದಿಸು ಅಂತ ಕಂಪ್ಲೇಂಟ್ ಹೇಳಿದ್ರು. ಹಂಗಂತ ಎಲ್ಲರೂ ನಾವು ಬರ್ಕೊಟ್ಟಿದ್ವ RSS ಅವ್ರಿಗೆ, ನಿಮ್ಗೆ ಬಿಜೆಪಿ ಅವ್ರಿಗೆ ಬರೀ ಹಿಂದೂಗಳೆಲ್ಲ ನಿಮ್ಮವರೇ, ಬರೀ ನಮ್ದಿದು ಅಂತ. ಸಿದ್ದರಾಮಯ್ಯ ಅವ್ರ ಹೆಸರು ಯಾರು ಚೇಂಜ್ ಮಾಡಬೇಕು? ಅವರ ಅಪ್ಪ ಅಮ್ಮ ಹೆಸರು ಚೇಂಜ್ ಮಾಡಬೇಕು, ನನ್ನ ಹೆಸರು ಚೇಂಜ್ ಮಾಡಬೇಕು. ನಮ್ಮ ರಾಹುಲ್ ಗಾಂಧಿ, ಅವ್ರ ಲೀಡರ್, is one of the greatest Shiv Bhakta. Rahul Gandhi took Diksha in Karnataka, in Kurgamata. It is his belief. He has gone to North Kedarnath. ಅಲ್ಲಿ ನಮ್ಮ ಕರ್ನಾಟಕದವರು ನಮ್ಮ ಸ್ವಾಮಿಗಳು ಗೊತ್ತಾ? ಕೇದಾರ್ನಾಥ್. ಈಗ ಬೆಂಗಳೂರು ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ತಾವು ಬೆಂಗಳೂರಿನ ಇನ್ಚಾರ್ಜ್ ಇದ್ದಂತ ಮನುಷ್ಯ, ನೀವೇ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದೀರಾ ಅನ್ನೋದು ಎಲ್ಲ ನಿನ್ನೆ ಮೊನ್ನೆ ಮಾತಾಡಿದ್ದೀನಿ. ನಡುವೆ ಅಸೆಂಬ್ಲಿ ಮಾತಾಡೋರೆಲ್ಲ ಹೇಳೋರೆಲ್ಲ ಅಸೆಂಬ್ಲಿ ಬೆಂಗಳೂರ ಚೂರ್ ಚೂರ್ ಮಾಡಕ್ ಹೋಗ್ತಿದ್ದೀರಿ ನೀವು. ಎಲ್ಲ ಅಸೆಂಬ್ಲಿ ಮಾತಾಡಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.